ಬಹುಶಃ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. 11 ಗಂಟೆ 11:30 ಕಾರ್ಯಕ್ರಮ ಈಗಾಗಲೇ 2:30 ಆಗಿದೆ. ನಮ್ಮ ಇಬ್ಬರು ನಾಯಕರುಗಳು ಮಾತನಾಡಬೇಕಾಗಿದೆ. ನಾವು ಬಹುಶಃ ಪ್ರಚಾರದಲ್ಲಿ ಹಿಂದೆ ಇದ್ದೀವಿ. ಕೆಲಸದ ಒತ್ತಡದಲ್ಲೋ ಕಾರ್ಯಕ್ರಮ ರೂಪಿಸೋದ್ರಲ್ಲೋ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಸಂದರ್ಭದಲ್ಲೋ ನಾವು ಪ್ರಚಾರ ಮಾಡತಕ್ಕಂಥದ್ರಲ್ಲಿ ಸ್ವಲ್ಪ ಹಿಂದೆ ಇದ್ದೀವಿ. ಆದರೂ ಬೇರೆ ಬೇರೆ ಕಾರಣದಿಂದ ಪಾಪ ಬಿಜೆಪಿಯವರು ಜನತಾದಳದವರು ಒಬ್ಬೊಬ್ಬರಾಗಿ ಹೋರಾಟ ಮಾಡೋಕ್ಕಾಗಲ್ಲ ಅಂತ ಇಬ್ರು ಸೇರ್ಕೊಂಡು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹೋರಾಟಕ್ಕೆ ಇಳಿದ್ರು. ನಾವು 1ರಿಂದ 9ಕ್ಕೆ ಹೋದೋ, ಅವ್ರು 27ರಿಂದ 19ಕ್ಕೆ ಬಂದರು. ಅಷ್ಟೇ ಅವ್ರ ಸಾಧನೆ. ಪ್ರಾರಂಭದಲ್ಲಿ ನಾವು ಸರ್ಕಾರ ಮಾಡಿದಾಗ ಅವ್ರು ಕಿರ್ಚಾಡದ್ದು ಮಾತನಾಡದ್ದು ನೀವು ನೋಡಿದ್ರು ಇಲ್ಲವೋ ಗೊತ್ತಿಲ್ಲ. ಏನು 5 ಗ್ಯಾರಂಟಿನಲ್ಲಿ ಇವರೆಲ್ಲ ಒಳ್ಳಾಗ್ಬಿಡ್ತಾರೆ, ಮಾಡೋಕ್ಕಾಗಲ್ಲ, ನಿಭಾಯಿಸಕ್ಕಾಗಲ್ಲ, ಅಲ್ಲೇ ಆರ್ಥಿಕ ಆಗಿ ಇಲಾಖೆ ಇದು ಸರ್ಕಾರ ಸಮಸ್ಯೆಲಿದೆ, ನಾವು ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ಕೋಟಿನ ಮನಸ್ಸಿಗೆ ಬಂದಂಗೆ ಅಪ್ರೂವ್ ಮಾಡಿ ಹೋಗಿದ್ದೀವಿ, ಯಾವ ರೀತಿ ಇವರು ಇವೆಲ್ಲ ಗ್ಯಾರಂಟಿ ಕೊಡ್ತಾರೆ ನಿಯಂತ್ರಿಸ್ತಾರೆ ಅನ್ನೋದ್ರಿಂದ ಬಿಜೆಪಿಯವರು ಏನು ಅವರು ತಮಟೆ ತಗೊಂಡು ವಿಧಾನಸೌಧ ಮುಂದೆ, ಡಿ ವಿ ಅವ್ರ ಮುಂದೆ, ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನ ಮಗ ಬೊಮ್ಮಾಯಿಯವರು ಎಲ್ಲ ಓಡಾಡಿದ್ರು. ಆದರೆ ನಮ್ಮ ಸಿದ್ದರಾಮಯ್ಯನವರ ಅನುಭವ 16 ಆರ್ಥಿಕ ಇಲಾಖೆಯಲ್ಲಿ ಬಜೆಟ್ ಅನ್ನ ಮಂಡಿಸಿದಂತವರು ಬಹುಶಃ ಹೇಗೆ ಹೂವಿನಂತೆ ಅದನ್ನ ಬಗೆಹರಿಸಿ 5 ಗ್ಯಾರಂಟಿಯನ್ನು ಕೊಟ್ಟು ರಾಜ್ಯದ ಉದ್ದಗಲಕ್ಕೂ ಸಮಸ್ಯೆನ ಬಗೆಹರಿಸಿದ್ರು. ಮಳೆ ಬೀಳಲಿಲ್ಲ, ಅದು ಪ್ರಕೃತಿ. ನನ್ನ ಕೈಲಿ ನಿಮ್ಮ ಕೈಲಿ ಇದ್ರೆ ನಾವು ಯಾವಾಗ ಬೇಕಾವಾಗ ಉಯಿಸ್ಬೋದಾಯ್ತು, ಯಾವಾಗ ಬೇಕಾವಾಗ ನಿಲ್ಲಿಸ್ಬೋದಾಯ್ತು. ಮಳೆ ಜಾಸ್ತಿ ಆದ್ರೂ ಕಟ್ಟ, ಕಡಿಮೆ ಆದ್ರೂ ಕಟ್ಟ, ಸಮತೋಲನವಾದ್ರೂ ಮಾತ್ರ ಉಪಯೋಗ. ಆದ್ರೆ ನಮ್ಮ ಕೈಲಿ ಇಲ್ಲ, ಯಾರ ಕೈಲೂ ಇಲ್ಲ. ಪ್ರಕೃತಿ ಆ ಶಿವ ಹೇಗೆ ನಿರ್ಧಾರ ಮಾಡ್ತಾನೋ ಹಾಗಾಗತ್ತೆ. ಆದರೆ ಒಂದು ಅನುಭವ ಇರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿದ್ದಂಥ ರಾಜಕೀಯ ಪಕ್ಷಗಳು ಟೀಕೆ ಟಿಪ್ಪಣಿಗೆ ಒಂದು ಗೌರವಿತವಾದಂಥ ಆರೋಗ್ಯಕರವಾದಂಥ ಟೀಕೆ ಟಿಪ್ಪಣಿ ಮಾಡಬೇಕು. ಕಾಂಗ್ರೆಸ್ ಸರ್ಕಾರ ಬಂದ್ರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರೆ ಬರಗಾಲ. ಬಹುಶಃ ಅತ್ಯಂತ ಇಂಥ ಟೀಕೆ ಟಿಪ್ಪಣಿಗಳು ಮಾಡ್ತಕ್ಕಂಥವರಿಗೆ ಉತ್ತರ ಆ ಪ್ರಕೃತಿನೇ ತಾಯಿ ಕೊಡೋದ್ರ ಮೂಲಕ ನಮಗೆ ಇವತ್ತು 93 ವರ್ಷಗಳಲ್ಲಿ ಪ್ರಪ್ರಥಮವಾಗಿ ಜೂನ್ ತಿಂಗಳಲ್ಲಿ ಕಾವೇರಿ ನದಿ ತುಂಬಿ, ಬರೀ ಕಾವೇರಿಗೆ ಸೀಮಿತ ಅಲ್ಲ, ಈ ರಾಜ್ಯದ ಎಲ್ಲ ಅಣೆಕಟ್ಟುಗಳು ಸಹ ತುಂಬಿ ರಾಜ್ಯದ ಉದ್ದಗಲಕ್ಕೂ ಕೃಷಿಕರು ಸಂತೋಷವಾಗಿರ್ತಕ್ಕಂಥ ಒಂದು ಸೌಭಾಗ್ಯವನ್ನ ಆ ತಾಯಿ ನಮಗೆ ಮಾಡಿಕೊಟ್ಟಿದ್ದಾರೆ. ಇದಕ್ಕಿಂತ ನಾವು ಯಾವ ರೀತಿ ನಾವು ನಿಮಗೆ ಉತ್ತರ ಹೇಳಬೇಕೋ ನಮಗೆ ಗೊತ್ತಿಲ್ಲ, ಅದರ ಅವಶ್ಯಕತೆನೂ ಇಲ್ಲ. 1911ರಲ್ಲಿ ಈ ಅಣೆಕಟ್ಟೆ ಪ್ರಾರಂಭ ಆದದ್ದು. 1935ರಲ್ಲಿ ಈ ಅಣೆಕಟ್ಟೆ ಸಂಪೂರ್ಣವಾದ ಗೊತ್ತಿತ್ತು. ಅದಾದ ಮೇಲೆ 93 ಸಾರಿ ಈ ಅಣೆಕಟ್ಟು, ಅದರಲ್ಲಿ 76 ತುಂಬಿದೆ. 17 ವರ್ಷ ಮಾತ್ರ ನಮಗೆ ನೀರು ತುಂಬದೇ ಇರತಕ್ಕಂಥದ್ದು. 1979ರಲ್ಲಿ ದೇವರಾಜ ಅರಸರು ಮೊದಲನೇ ಬಾರಿಗೆ ಈ ಬಾಗಿನ ಅರ್ಪಿಸ್ತಕ್ಕಂಥ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾರೆ. ಅದಾದ ಮೇಲೆ ಬಹುಶಃ ಇದು ನಡ್ಕೊಂಡ್ ಬಂದಿದೆ. ಜೂನ್ನಲ್ಲಿ ಪ್ರಪ್ರಥಮವಾಗಿ ಮಾಡಿರ್ತಕ್ಕಂಥ ಸೌಭಾಗ್ಯ ಇವತ್ತು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮೆಲ್ಲರಿಗೂ ಸಿಕ್ಕಿದೆ. ಆ ತಾಯಿಗೆ ಎಷ್ಟು ನಾವು ಸಾಷ್ಟಾಂಗ ಅಭಿನಂದನೆಯನ್ನ ನಮಸ್ಕಾರವನ್ನ ಹೇಳಿದ್ರು ಸಹ ತೀರ್ದು. ಇವತ್ತು ದೇವರಾಜ ಅರಸನ ನಂತರ ಮಾನ್ಯ ಮುಖ್ಯಮಂತ್ರಿಯವರು 4ನೇ ಬಾರಿಗೆ ಈ ಬಾಗಿನ ಸಮರ್ಪಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ಆ ದೇವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಲ್ಪಿಸ್ಕೊಟ್ಟಿರ್ತಕ್ಕಂಥದ್ದು. ಇದಕ್ಕಿಂತ ನಾವು ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ. ಇವತ್ತು ರಾಜ್ಯದಲ್ಲಿ ಕೃಷಿ ನಿಮ್ಮೆಲ್ಲರಿಗೂ ಗೊತ್ತಿದೆ. ಮೊನ್ನೆ ಮಾವಿನ ಸಮಸ್ಯೆ ಆಗಿ ಕೋಲಾರ, ರಾಮನಗರ, ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಹುಶಃ ಕೇಂದ್ರ ಸರ್ಕಾರ ಕೊಡದೇ ಇದ್ರು ನಾವು ಕೊಡಬೇಕಾಗತ್ತೆ ಅಂತ ಹೇಳಿ ಮುಖ್ಯ ಕಾರ್ಯದರ್ಶಿವರೆಗೂ ನನಗೂ ಒಂದು ಮಾತನ್ನು ಹೇಳು, ನೀವು ಪ್ರಯತ್ನ ಮಾಡಿ, ಆಗದೆ ಇದ್ರೆ ಏನಾದ್ರು ಕೊಡೋಣ ಅಂತ. ಆ ಸಂದರ್ಭದಲ್ಲಿ ಆ ಜಿಲ್ಲೆಯ 4-5 ಸಚಿವರು, ಉಪಮುಖ್ಯಮಂತ್ರಿಗಳು ಸಹ ಬಹಳ ರೈತರ ಸಮಸ್ಯೆಗೆ ಸ್ಪಂದಿಸಲೇಬೇಕು ಅಂತ. ಬಹುಶಃ ಅಲ್ಲಿಂದನೇ ನಾವು ಕೇಂದ್ರದ ಕೃಷಿ ಸಚಿವರಿಗೆ ಮಾತನಾಡಿ ಮುಂದಿನ ನೆಕ್ಸ್ಟ್ ದಿನದಲ್ಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೀಟಿಂಗ್ ಮಾಡಿ ಇವತ್ತು 50-50 ಅನುಪಾತದಲ್ಲಿ
100 ಕೋಟಿ ಪರಿಹಾರವನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಡುವಂತ ತೀರ್ಮಾನವನ್ನು, ಅದಕ್ಕೂ ಸಹ ಮನಸ್ಸಿಗೆ ಬಂದಂತೆ ಮಾತನಾಡ್ತಕ್ಕಂಥ ಜನತಾದಳದ ಅಥವಾ ಬಿಜೆಪಿಯ ನಾಯಕರಿಗೆ ನಾವು ಇನ್ನು ಯಾವ ಭಾಷೆಯಲ್ಲಿ ಉತ್ತರ ಕೊಡಬೇಕು ಗೊತ್ತಿಲ್ಲ. ಇವರಿಗೆಲ್ಲ ಆ ದೇವರೇ ಅವರಿಗೆ ಜ್ಞಾನೋದಯವನ್ನ ಮಾಡಬೇಕು, ಟೀಕೆ ಟಿಪ್ಪಣಿಗೆ ಒಂದು ಇತಿಮಿತಿಯನ್ನ ಹಾಕುವಂತ ಅವಕಾಶ ಅಥವಾ ಸಂದೇಶವನ್ನ ಆ ದೇವರೇ ಕೊಡಬೇಕು. ಇವತ್ತು ನಮ್ಮ ಬಾಬಣ್ಣವ್ರು ಹೇಳಿದ್ರು, ನಮ್ಮ ಉದಯರಿದ್ದಾರೆ, ರವಿ ಇದ್ದಾರೆ, ಅನೇಕ ಶಾಸಕರುಗಳಿದ್ದಾರೆ, ಮೈಸೂರು ಶಾಸಕರಿದ್ದಾರೆ. ನಾವೆಲ್ಲರೂ ಮಾತಾಡ್ಲಿಕ್ಕೆ ಆಗಲ್ಲ, ಮುಂದೊಂದು ದಿವಸ ಸಂದರ್ಭ ಬಂದಾಗ ಮಾತನಾಡ್ತೀವಿ. ಇವತ್ತು ರಾಜ್ಯದ ಹುದ್ದೆಗಳಿಗೂ ಪ್ರತಿ MLAಗೂ ಸಹ 50 ಕೋಟಿ ಅನುದಾನವನ್ನ ಕೊಡೋದಿರ್ಬೋದು, ಕ್ಷೇತ್ರದ ಇಲಾಖೆಯ ಅಭಿವೃದ್ಧಿ ವಿಚಾರವಿರ್ಬೋದು, ಗ್ಯಾರಂಟಿಗಳಿರ್ಬೋದು, ಗ್ಯಾರಂಟಿ ಇಲ್ಲದೆ ಸಾಲ ಮನ್ನಾ, ಬಡ್ಡಿ ಇಲ್ಲದೆ ಇರ್ತಕ್ಕಂಥ ಸಾಲ ಇರ್ಬೋದು, ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಹಣಕಾಸಿನ ಸಮತೋಲನವಾಗಿ ಮಾಡಿಕೊಂಡು ಇವತ್ತು ಕೊಟ್ಟಿರ್ತಕ್ಕಂಥದ್ದು. ಇಂಥ ಮಂಡ್ಯ ಜಿಲ್ಲೆಗೆ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಕೊಡೋದ್ರ ಜೊತೆಗೆ ಆದಿಚುಂಚನಗಿರಿಯ ವ್ಯಾಪ್ತಿನಲ್ಲಿ ಒಂದು ಕೃಷಿ ಕಾಲೇಜನ್ನು ಸಹ ಮಂಜೂರನ್ನ ಮಾಡಿಕೊಡ್ಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಹ ನನಗೆ ಸೂಚನೆಯನ್ನ ಕೊಟ್ಟಿದ್ರು. ಈ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಕೃಷಿ ಕಾಲೇಜನ್ನ ಕೊಟ್ಟಿದ್ದು ಆದಿಚುಂಚನಗಿರಿಗೆ ಅನ್ನೋದನ್ನು ಸಹ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇವತ್ತು ಶುಗರ್ ಫ್ಯಾಕ್ಟರಿ ಇರ್ಬೋದು, ಇನ್ನಿತರೆ ಅನೇಕ ಅಭಿವೃದ್ಧಿ ಕೆಲಸ ಇರ್ಬೋದು, ನೀರಾವರಿಯ ಇವತ್ತು ಸಂಪೂರ್ಣವಾದಂತ ಆಧುನೀಕರಣಕ್ಕೆ ಕೈ ಎತ್ತಿರ್ತಕ್ಕಂಥದ್ದು ಇರ್ಬೋದು, ಇವೆಲ್ಲವನ್ನು ಮಾಡ್ತಿದ್ದಾರೆ. ಈ ಒಂದು ಭಾಗ್ಯದ ಅವಕಾಶವನ್ನ ಕೊಟ್ಟಂತ ದೇವರಿಗೆ ತಮ್ಮೆಲ್ಲರಿಗೂ ನಮಸ್ಕರಿಸಿ, ಇದೇ ರೀತಿ ಮುಂದಿನ ದಿನಗಳಲ್ಲೂ ಜೂನ್ ಜುಲೈನಲ್ಲೇ ತುಂಬಿ ಸದಾ ಕಾವೇರಿ ಈ ನಾಡಿಗೆ ಒಂದು ಕುಡಿಯೋ ನೀರಿಗೆ, ವ್ಯವಸಾಯಕ್ಕೆ ಸದಾ ನಮ್ಮ ಜೊತೆ ಹರಿಲಿ ಅಂತೇಳಿ, ತಮಿಳುನಾಡಿಗೂ ಇವತ್ತು 9 TMC ಬರೋ ಬದಲು 30 TMC ಇದೊಂದೇ ತಿಂಗಳಲ್ಲಿ ಹೋಗಿದೆ. ಆದ್ರೂ ಸಹ ನಾವೇನು ಹಿಡ್ಕೊಳ್ಳಿಕ್ ಸಾಧ್ಯ ಆಗಲ್ಲ. ಇವತ್ತು ಹೇಮಾವತಿ, ಆರಂಗಿ, ಕಬನಿ ಇದು ಮತ್ತು ಅಲ್ಲಿಂದ ಎಲ್ಲ ರಾಜ್ಯದ ಉತ್ತರ ಭಾಗದಲ್ಲೂ ಸಹ ಇವತ್ತು ನೀರು ತುಂಬಿ ತುಳುಕ್ತಾ ಇರ್ತಕ್ಕಂಥದನ್ನ ತಾವೆಲ್ಲರೂ ಸಹ ನೋಡ್ತಾ ಇದ್ದೀರಾ ಅಂತ ಹೇಳಿ, ತಮ್ಮೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಮಗೆ ಆ ದೇವರು ನಮ್ಮ ಒಂದು ಅವಕಾಶವನ್ನ ಕೊಟ್ಟದ್ರಿಂದ ಮತ್ತೊಮ್ಮೆ ನಿಮಗೆ ನಮಸ್ಕರಿಸಿ ನನ್ನ ಮಾತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.